ಮೀಸಲಾತಿ ಇವತ್ತು ಎಲ್ಲರಿಗೂ ಉದ್ಯೋಗ ಕೊಡ್ರಿ, ಇವತ್ತು ಬೇಕಾಗಿಲ್ಲದು. ಎಲ್ಲರಿಗೂ ಫ್ರೀ ಎಜುಕೇಷನ್ ಕೊಡ್ರಿ, ಯಾರಿಗೂ ಬೇಕಾಗಿಲ್ಲದು. ಇದನ್ನು ಹೇಗೆ ಮಾಡ್ತಾ ಇಲ್ಲ? ಮೀಸಲಾತಿ ಕೊಡ್ತಾರೆ ಅಂದ ತಕ್ಷಣ ವಿರೋಧ ಮಾಡ್ತಾರೆ. ಅಡ್ಡಿಲ್ಲ ಮಾಡಿರಿ, ಹೌದು ಕೆಲವ್ರಿಗೆ ಅನ್ಯಾಯ ಆಗ್ತದೆ ಪಾಪ. ಇವತ್ತು ಅನೇಕ ಬಡವರು ಇದ್ದಾರೆ ಮೇಲ್ಜಾತಿಗಳಲ್ಲಿ, ಆಗ್ತದಿಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಮತ್ತು ರಿಸರ್ವೇಷನ್ ಮಾಡಿದ್ದಾರೆ ಮೋದಿಯವರು. ಆ ಮತ್ತು ಬೇರೆ ಅವ್ರಿಗೂ ಒಂದು 10% ಕೊಟ್ಟರೆ ಇಟ್ಟಿದ್ದಾರೆ. ಮೇಲ್ಜಾತಿಯ ಬಡವರಿಗೆ 10% ಇಟ್ಟಿದ್ದಾರೆ. ತಲೆಯಲ್ಲಿ ಇರಲಿದೆಲ್ಲ. ಇದೆಲ್ಲ ಇದ್ದಾಗ ಈ ಒಂದು ದಿಶೆಯಲ್ಲೇ ನಮ್ಮ ಎಸ್ ಸಿ ಮಹದೇವಪ್ಪನವ್ರಿಗೆ ನೀವು ಈ ರೀತಿ ಸರಿಯಾಗಿ ಕೊಡೋದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನುವಂಥದ್ದು. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಹೇಳೋಕ್ಕಿಂತ ಪೂರ್ವದಲ್ಲ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕಾಗಿತ್ತು. ನಾವು ಎಷ್ಟರ ಮಟ್ಟಿಗೆ ಬಸವಣ್ಣವ್ರು ಹೇಳಿದಂಗೆ, ಭಗವತಿ ಹೇಳಿದಂಗೆ ನಡ್ಕೊಳ್ತಾ ಇದ್ದೀವಿ. ಭಗವದ್ಗೀತೆಯಿಲ್ಲದ ಕರ್ಮ ಎಲ್ಲರೂ ಸಿಗುವಂಗೆ ಆಗಲಿ ಅಂತೇಳಿ ಎಲ್ಲರಿಗೂ ಉದ್ಯೋಗ ಸಿಗ್ತಪ್ಪ ಅಂದ್ರೆ ಸಹಜವಾಗಿ ಯಾವ್ಯಾಗ ಇದಕ್ಕೆ ಕೇಳ್ತಾರೆ, ಮೀಸಲಾತಿ ಕೇಳ್ತಾರೆ ರೀ. ಇವತ್ತು ಉದ್ಯೋಗಗಳು ಇಲ್ಲ, ನಿರುದ್ಯೋಗ ಸಮಸ್ಯೆ ಅಷ್ಟಾಗಿದೆ. ಎಲ್ಲ ಕಡೆ ಭ್ರಷ್ಟಾಚಾರ, ದುಡ್ಡು ಕೊಟ್ಟಾಗ ಕೆಲಸ ಆಗುವಂಥವು ಸರ್ಕಾರಿ ನೌಕರಿಗಳಂತ ಇವತ್ತು ದುಡ್ಡು ಕೊಟ್ಟರೆ ಅಷ್ಟೇ ಅನ್ನೋಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಇವೆಲ್ಲ ನೆಲೆಗಟ್ಟಿನೆಲ್ಲ ಒಂದಿಷ್ಟೆಲ್ಲ ರಿಸರ್ವೇಷನ್ ಮಾಡೋದನ್ನು ಕೆಲವು ಮಂದಿಗೆ ಅನುಕೂಲ ಆಗ್ತದೆ. ಹಾಗಂದರೆ ಪೂರ್ತಿ ಎಷ್ಟು ಜನಕ್ಕೆಲ್ಲ ಒಳ್ಳೇದಾಗೈತಿ, ಎಷ್ಟು ಜನಕ್ಕೆಲ್ಲ ಒಳ್ಳೇದಂತಿಲ್ಲ. ಅಲ್ಲೂ ಬಡವರು ಇದ್ದಾರೆ, ಇನ್ನೂ ನೋವು ಅನುಭವಿಸ್ತಾ ಇದ್ದಾರೆ. ಎಲ್ಲೋ ಕೆಲವು ಅಲ್ಲೂ ಸಹಿತಲ್ಲಿ ಬುದ್ಧಿವಂತರ ಅದು ಉಪಯೋಗ ಸದುಪಯೋಗ ದುರುಪಯೋಗ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದಂಥದ್ದು. ಮತ್ತು ಎಷ್ಟೋ ವಿಷಯಗಳಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಇವ್ರು ನೀಡಿದಂಥ ಮೀಸಲಾತಿ ಮುಟ್ಟದಲ್ಲ ಅಂತ ಅನೇಕ ಅಸ್ಪೃಶ್ಯರಲ್ಲಿದ್ದಾರೆ. ಇದ್ರ ಬಗ್ಗೆ ಇವತ್ತು ಅಭ್ಯಾಸ ಮಾಡಬೇಕಾಗಿದೆ. ಕೇವಲ ಇನ್ನೊಬ್ರಿಗೆ ಬುದ್ಧಿ ಹೇಳಿದ್ದು ನಾವು ಸ್ವತಃ ಎಚ್ಚರಿಕೆ ಭಾಷಣಗಳು ಆ ದಿಶೆಯಲ್ಲಿ ವಿಚಾರ ಮಾಡುವಂಥದ್ದು. ಮತ್ತು ಸಮಾಜ ರಚನೆಯಲ್ಲೇ ಮಹಾಭಾರತ ರಾಮಾಯಣ ಒಳ್ಳೆ ಪಾತ್ರ ವಹಿಸಿದಾವೆ. ಆ ಪಾತ್ರಗಳನ್ನು ನಿರ್ದಿಷ್ಟವಾಗಿ ಹೇಳುವಂಥ ಕೆಲಸಗಳು ನಮ್ಮಿಂದ ಆಗಬೇಕಾಗಿದೆ. ಆ ಕೆಲಸ ಕುಮಾರಸ್ವಾಮಿಗಳು ಮಾಡಬೇಕು. ಜೊತೆಗೆ ಅದು ಸದಾ ಟೀಕಿಸುವಂಥ ಸಂವಿಧಾನ ಹೌದು, ಪ್ರಜಾಪ್ರಭುತ್ವ ಶ್ರೇಷ್ಠ ನಾವು ಎರಡು ಮಾತೇ ಇಲ್ಲ. ಬರೀ ಅದೊಂದು ಹೇಳೋದಂದ್ರೆ ಇದ್ರ ಬಗ್ಗೆ ಓದೆ ಇಲ್ಲಿ ಒಳ್ಳೆ ಇದ್ದಿದ್ದನ್ನು ಇವರು ಹೇಳಬೇಕಾ. ಎಚ್ ಸಿ ಮಾದೇವಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮಹಾಭಾರತದಲ್ಲಿಯ ಪಾತ್ರಗಳಲ್ಲಿ ಒಳ್ಳೆತನಗಳನ್ನು ಅದನ್ನು ಹೇಳಬೇಕು. ಎಷ್ಟು ಮಟ್ಟಿಗೆ ಹೇಳಿದಪ್ಪ ಮಹಾಭಾರತ ಎಷ್ಟು ನಮ್ಮನ್ನು ಪರಿವರ್ತನೆ ಮಾಡಿದ, ರಾಮಾಯಣ ನಮಗೆ ಎಷ್ಟು ಪರಿವರ್ತನೆ ಮಾಡಿದ ಅನ್ನುವಂಥದ್ದನ್ನು ಅದು ಸಹ ಹೇಳಬೇಕಾಗಿದೆ.